ಓಕೆ. ಸೊ ನಮ್ಮೊಟ್ಟಿಗೆ ಈಗ ಡಾಕ್ಟರ್ ಸುರೇಶ್ ಜ್ಯೋತಿಷಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಗುರುಗಳೇ, ನೇರವಾದಂತಹ ಪ್ರಶ್ನೆ ತಮಗೆ. ಸೊ ಪೂಜೆ ಮಾಡಿಸೋದು ಹೌದು, ಮನೇಲೇ ಮಾಡಿಸ್ಬೋದಿತ್ತಲ್ಲ? ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ಖಡ್ಗಮಾಲ ಪೂಜೆ ಮಾಡಿಸಿರೋ ಹಿಂದಿನ ರಹಸ್ಯ ಏನಾದರೂ ಇದೆಯಾ? ಅಲ್ಲೇ ಮಾಡಿಸಿದ್ರೆ ಏನಾದರೂ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕಾರಣಕ್ಕ, ಅಥವಾ ಏನಿದೆ ಹಿಂದೆ? ಸೊ ಹಾಸನಾಂಬ ಅಂದರೆ ಏನು ಅಂದರೆ, ಹಾಸನ ಅಂದರೆ ಸಿಂಹಾಸನ. ಸೊ ಸಿಂಹಾಸನದ ಹೆಸರೇ ಹಾಸನ. ಓಕೆ. ಯಾವ ಸಿಂಹಾಸನ? ಸಪ್ತಮಾತೃಕೆಯರು ಇರ್ತಕ್ಕಂಥದ್ದೇ ಸಿಂಹಾಸನ ಅಂತ. ಯಾರು ಸಪ್ತಮಾತೃಕೆಯರು? ಎಲ್ರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ, ಚಾಮುಂಡಿ ಅಂತ ಸಪ್ತಮಾತೃಕೆಯರು. ಈ ಸಪ್ತಮಾತೃಕೆಯರು ಒಂದಿನ ದಕ್ಷಿಣಾಭಿಮುಖವಾಗಿ ಕಾಶಿಯಿಂದ ಬರುವಾಗ ಈ ಸಿಂಹಾಸನ ಏನಿದೆ ಹಾಸನ ನೋಡಿ ಅವರಿಗೆ ಆಸೆ ಆಯಿತು. ಸಪ್ತಮಾತೃಕೆಯರಿಗೆ ಆಸೆಯಾಗಿ 3 ಜನ ಅಲ್ಲೇ ಉಳ್ಕೊಬಿಡ್ತಾರೆ ಆ ಜಾಗದಲ್ಲಿ, ಇರುವೆಗಳ ಸ್ವರೂಪದಲ್ಲಿ. ಅದಕ್ಕೆ ಹೇಳ್ತಾರೆ, ಈಗ ಎಲ್ಲಾದರೂ ಮನೆಯಲ್ಲಿ ಕರುವೆ ಇರುವೆ ಕಾಣಿಸಿದ್ರೆ ಅದು ಶುಭ ಅಂತ ನಾವು ಕೇಳಿದ್ದೀವಲ್ಲ. ಸೊ ಆ ಇರುವೆಗಳ ರೂಪದಲ್ಲಿ ಅವರು ಅಲ್ಲೇ ಉಳ್ಕೋತಾರೆ ಅಂತ ಇಲ್ಲಿ ಹಾಸನಾಂಬದಲ್ಲಿ. ಅದಕ್ಕೇ ಇರುವೆಗಳಿಗೆ ಅಕ್ಕಿ ಆಗೋ ಥರ ಹಾಸನಾಂಬದಲ್ಲಿ ಇವತ್ತು ಕೂಡ ಒಂದು ಮೂಟೆ ಅಕ್ಕಿ ಹಾಕಿರ್ತಾರೆ, 2 ಫಲ ಅಕ್ಕಿ. ಆ 2 ಫಲ ಅಂದರೆ 200 kg ಅಕ್ಕಿ. ಅದು ಮುಂದೆ ತೆಗೆಯೋಷ್ಟಲ್ಲ ಅದು ಬಿಸಿಯಾಗಿರುತ್ತೆ, ಅನ್ನದ ರೂಪ ಆಗಿರುತ್ತೆ ಅಂತ. ಹಾಗೆಯೇ ಅಲ್ಲಿ ಇರುವೆ ರೂಪದಲ್ಲಿ ಇರುವೆಗೂಡು ಪೂಜೆ ಮಾಡ್ತಾರೆ ಅಲ್ಲಿ ಅಂತ. ಇರುವೆಗೂಡು ಅಂದರೆ ಆ ಇರುವೆಗೂಡಲ್ಲಿ 3 ಜನ ಸಪ್ತಮಾತೃಕೆಯರಲ್ಲಿ ಶಕ್ತಿಗಳು, ಸಪ್ತ ಶಕ್ತಿಗಳು, ಅದರಲ್ಲಿ 3 ಜನ ಇರುವೆಗಳಾಗಿ ಆ ಜಾಗದಲ್ಲಿದ್ದಾರೆ. ಅದಕ್ಕೆ ಇರುವೆಗೂಡು ಪೂಜೆ ಮಾಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಪ್ತಮಾತೃಕೆಯರು ಅಲ್ಲೇ ಇದ್ದು ಅಲ್ಲೇ ನೆಲೆಸಿರೋದ್ರಿಂದ ಅಲ್ಲಿ ಮಾಡ್ತಕ್ಕಂಥ ಪೂಜೆ ಅತ್ಯಂತ ಶಕ್ತಿಯುತವಾಗಿರುತ್ತೆ ಅಂತ. ನಮ್ಮನೆಲ್ಲ ಸಪ್ತಮಾತೃಕೆಯರು ಬಂದಿಲ್ವಲ್ಲ ಇರುವೆಯಾಗಿ. ಸೊ ಹಾಸನಾಂಬದಲ್ಲಿದ್ದಾರೆ, ಹಾಗಾಗಿ ಅಲ್ಲಿ ಮಾತ್ರ ಇರ್ತಾರೆ, ಬೇರೆ ಕಡೆಯಲ್ಲಿ ಅಂತಲ್ಲ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಲ್ಲಿರುತ್ತೆ. ಇನ್ನೊಂದು ಏನಂದರೆ, ಒಂದು ಸಾರಿ ಅತ್ತೆ ಸೊಸೆ ಜಗಳಾಡಿ ದೇವಸ್ಥಾನಕ್ಕೆ ಅಲ್ಲಿ ಹಾಸನಾಂಬಕ್ಕೆ ಹೋದಾಗ ಅತ್ತೆ ಕೇಳ್ತಾಳೆ, ನಿಮ್ಮ ಥರನೇ ಮನೆಯಲ್ಲಿ ದೇವರು ಇಲ್ವಾ, ನೀನು ಇಲ್ಲೇ ದೇವಸ್ಥಾನ ಬರ್ಬೇಕಂತ ಹೇಳಿ ಒಂದು ಬಟ್ಲಲ್ಲಿ ಅವಳು ತಲೆಗೆ ಹೊಡಿತಾಳೆ. ಆ ತಲೆಗೆ ಹೊಡೆದಾಗ ಅವಳು ಅಂಬ ಅಂತ ಕರೀತಾಳೆ. ಅಂಬ ಅಂದರೆ ಅಮ್ಮ ಅಂತ. ಇವತ್ತು ಕೂಡ ಹಾಸನಾಂಬೆಯ ಮುಂದೆ ಅವಳು ಕಲ್ಲಾಗ್ಬಿಡ್ತಾಳೆ ಅಂತ. ಸೊಸೆ ಅವಳು ಯಾರು ಅತ್ತೆ ಹೊಡೆದಲ್ಲ, ಅವಳು ಅಂಬ ಅಂತ ಅಲ್ಲೇ ದೇವತೆ ಅವಳನ್ನು ಅತ್ತೆ ಕೈ ಕೊಡದೆ ಅವಳನ್ನೆಲ್ಲ ಕಲ್ಲಾಗಿ ಇಟ್ಕೊಂಡ್ಬಿಡ್ತಾಳೆ ಅಂತ. ಇವತ್ತು ಕೂಡ ಅವಳ ಹತ್ರನೇ ಇದ್ದಾಳೆ. ಪ್ರತಿ ದಿನ ಅಂದರೆ ಪ್ರತಿ ವರ್ಷ ಒಂದು ನೆಲ್ಲಿರುತ್ತಲ್ವ, ಆ ನೆಲ್ಲಿನ ಅಷ್ಟು ಆ ಕಲ್ಲು ಮುಂದಕ್ಕೆ ಜರುಗ್ತಾ ಇದೆ ಅಂತ, ಅಮ್ಮನವ್ರ ಹತ್ರ ಹೋಗ್ತಾ ಇದೆ ಅದು ಅಂತ. ನೀವು ಕೇಳ್ದಂಗೆ ಅತ್ತೆ ಕೇಳ್ತಾಳೆ, ಮನೆಯಲ್ಲಿರೋ ದೇವರು ಇಲ್ಲೇ ಬರ್ಬೇಕಾ, ನೀನು ಯಾಕೆ ಬಂದೆ ಅಂತ ಕೇಳಿದಾಗ ಒಂದು ಬಟ್ಲಲ್ಲಿ ಹೊಡೆದಾಗ ಅವಳು ಅಂಬ ಅಂತ ಕಿರಿಸ್ದಾಗ ಅಮ್ಮನವರು ಅವಳ ಅಲ್ಲಿಗೆ ರಕ್ಷೆ ಕೊಟ್ಟು ಪ್ರತಿ ವರ್ಷ ಒಂದು ನೆಲ್ಲು ಮನೆಯಷ್ಟು ಮುಂದಕ್ಕೆ ಕಲ್ಲು ಹೋಗ್ತಾ ಇದೆ. ಯಾವತ್ತು ಅಮ್ಮನವ್ರ ಹತ್ರ ಆ ಕಲ್ಲು ಆ ಸೊಸೆ ಹೋಗ್ತಾಳೋ ಅಲ್ಲಿಗೆ ಕಲಿಗೆ ಎಂಡು ಅಂತ ಕೂಡ ಇದೆ. ಅಂತಹ ಶಕ್ತಿ ಸಪ್ತಮಾತೃಕೆಯರಿರ್ತಕ್ಕಂತಹ ಜಾಗ, ಅನಂತರ ಸಿಂಹಾಸನ ಇರತಕ್ಕಂಥ ಶಕ್ತಿ. ಅಂಥ ಜಾಗದಲ್ಲಿ ಹೋಗಿ ಅಮ್ಮನವರನ್ನು ಖಡ್ಗ ಮಾಲ ಸ್ತೋತ್ರ, ದೇವಿ ಅಂದರೆ ಅಮ್ಮ, ಅಂತಹ ಖಡ್ಗ ಅಂದರೆ ಕತ್ತಿ, ಮಾಲ ಅಂದರೆ ಹಾರ, 108 ಇರ್ತಕ್ಕಂಥದ್ದನ್ನು ನಾವು ಹಾರ ಅಂತ ಕರಿತೀವಿ. 108 ಮಣಿಗಳಿದ್ದರೆ ಅದನ್ನು ಹಾರ ಅಂತ ಕರಿತೀವಿ. ಅಂಥ ಹಾರವನ್ನು, ಯಾವುದು ಹಾರ? ಖಡ್ಗದ ಹಾರ ಅಂತ. ಸೊ ಖಡ್ಗದ ಹಾರ. ಆ ಖಡ್ಗದ ಹಾರವನ್ನು ಈ ಸ್ತೋತ್ರ ಯಾಕೆ ಮಾಡ್ತಾರೆ ಅಂದರೆ, ಪ್ರಥಮವಾಗಿ ಅಮ್ಮನಲ್ಲಿರ್ತಕ್ಕಂಥ ಕತ್ತಿಯನ್ನು ತಾನು ಧರಿಸುವುದು ಅಂತ. ಓಕೆ. ಅವಳಲ್ಲಿರ್ತಕ್ಕಂಥ ಕತ್ತಿಯನ್ನು ನಾನು ತೆಗೆದುಕೊಳ್ಳತಕ್ಕಂಥದ್ದು. ಕತ್ತಿ ತಗೊಳ್ಳೋದಾಕೆ ಅದಕ್ಕೆ ಪಟ್ಟದ ಕತ್ತಿ ಅಂತ ನೋಡಿರ್ತೀವಿ. ಮಹಾರಾಜರ ಹತ್ರ ಒಂದು ಪಟ್ಟದ ಕತ್ತಿ ಇರುತ್ತೆ. ಎಷ್ಟೋ ಕತ್ತಿಗಳಿದ್ರೆ ಪಟ್ಟದ ಕತ್ತಿ ಅಂದರೆ ಮಹಾರಾಜನ ಕತ್ತಿ ಅದು ಅಂತ. ಅದು ನೀವು ಕಾಂತಾರ ಸಿನಿಮಾದಲ್ಲಿ ನೋಡಿರುವ ತೋರಿಸ್ತಾರೆ, ಅದು ಪಟ್ಟದ ಕತ್ತಿ, ಕದಂಬರದು. ಸೊ ಆ ಪಟ್ಟದ ಕತ್ತಿ ಅದನ್ನು ತಾನು ಧಾರಣೆ ಮಾಡಬೇಕಾದ್ರೆ ಸುಮ್ಮನೆ ಮಾಡಲಿಕ್ಕಾಗಲ್ಲ. ಅಮ್ಮನವರನ್ನು ಸ್ತೋತ್ರ ಮಾಡಬೇಕು, ಅವಳನ್ನು ಹಾಡಿ ಹೊಗಳಬೇಕು, ಅವಳಿಗೆ ಪೂಜೆಯನ್ನು ಕೊಡಬೇಕು, ಅವಳದೇ ಆಗಿರತಕ್ಕಂಥ ಪಂಚೋಪಚಾರ ಪೂಜೆ, ಷೋಡೋಪಚಾರ ಪೂಜೆಯನ್ನು ಮಾಡಬೇಕು. ಅದು ಬಲಿರೂಪದಲ್ಲಾಗಿರಬಹುದು ಅಥವಾ ಇನ್ನೊಂದು ಮುಖಾಂತರದಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿ ಅವಳಿಗೆ ಕೊಡ್ತಕ್ಕಂಥ ಈ ಪಂಚಭೂತಗಳಲ್ಲಿರ್ತಕ್ಕಂಥ ಎಲ್ಲವನ್ನು ಅವರಿಗೆ ಅರ್ಪಿಸ್ತೀನಿ ಅಂತ ಹೇಳಿ ಅಮ್ಮನವರನ್ನು ಖಡ್ಗವನ್ನು ನಾವು ಪಡ್ಕೊಂಡಿದ್ದೇ ಆದರೆ ನಮಗೇನು ಸಿಗುತ್ತೆ ಅಂದರೆ, ದ್ವೀಪಗಳು ನಾವಿರತಕ್ಕಂಥದ್ದು ಜಂಬೂದ್ವೀಪ, ಇಂತಹ 7 ದ್ವೀಪಗಳಲ್ಲಿ ಆ ಖಡ್ಗಮಾಲ ಸ್ತೋತ್ರದಲ್ಲಿ ಅರ್ಥ ಇರೋದಿದೆ. 7 ದ್ವೀಪಗಳಿಗೆ ಯಾರು ಒಡೆಯನಾಗಬೇಕು ಅಂತ ಬಯಸ್ತಾರೋ, ಯಾರು ಚಕ್ರವರ್ತಿ ಆಗಬೇಕು ಅಂತ ಬಯಸ್ತಾರೋ
ಅವರು ಈ ಖಡ್ಗಮಾಲ ಸ್ತೋತ್ರವನ್ನು ಹೇಳುವುದರಿಂದ ಅವನು ಚಕ್ರವರ್ತಿಯಾಗಿ ಉಳಿತಾನೆ ಅನ್ನೋದು ಶತಸಿದ್ಧ. ಆ ಮಂತ್ರದ ಅರ್ಥ ಅಲ್ಲಿ ಬರ್ತಕ್ಕಂಥ ಧ್ಯಾನದಲ್ಲಿ ಹೇಳ್ತಾ ಹೋಗ್ತಾರೆ. ಆ ಚಕ್ರವನ್ನು ಪಡೆಯುವಾಗ ಈ ಚಕ್ರ ಪಡೆದು ಯಾಕೆ ಅಂತಂದರೆ ನಾನು ಚಕ್ರವರ್ತಿ ಆಗಬೇಕು, ಸಪ್ತದ್ವೀಪಗಳನ್ನು ಆಳುವ ಶಕ್ತಿ ತಗೊಳ್ಳಿ ಅನ್ನೋದೇ ಇದ್ರ ಉದ್ದೇಶ ಒಂದು. ಓಕೆ, ಸೊ ಮುಂದೆ ಮಾತಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಹೂವು ಹಣ್ಣು ಬಳೆ ಕೊಟ್ಟು ತಾಯಿಗೆ ಬೇಡ್ಕೊಂಡು ಪೂಜೆ ಮಾಡಿಸ್ಕೊ ಬಂದಿದ್ರೆ ನಮ್ಮ DK ಶಿವಕುಮಾರ್ ಅವರು ಈ ಚರ್ಚೆ ಆಗ್ತಿರ್ಲಿಲ್ವೇನೋ. ಬಟ್ ಮಾಡಿಸಿರುವಂತಹ ಪೂಜೆಯಿಂದ ಯಾತಕ್ಕಾಗಿ ಮಾಡಿಸಿದ್ರು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ. ಖಡ್ಗಮಾಲ ಪೂಜೆ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದನ್ನು ಯಾರು ಬೇಕಾದರೂ ಮಾಡಿಸಬಹುದಾ? ಇದನ್ನು ಹೇಗೆ ಮಾಡಿಸ್ಬೇಕು, ಕ್ರಮಗಳೇನು ಇದನ್ನು ಮಾಡಿಸ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಇದು ಸಾಮಾನ್ಯವಾಗಿ ಏನಂತಂದರೆ ಖಡ್ಗಮಾಲ ಪೂಜೆ ಅನ್ನೋದು ಒಂದು ಸ್ತೋತ್ರ. ಇದು ಜೊತೆಗೆ ಹೇಳಿದಂಗೆ ದೇವಿಯ ಆರಾಧನೆ. ಖಡ್ಗನ ಇಟ್ಟು ಅವರ ಏನೊಂದು ಶಸ್ತ್ರಾಸ್ತ್ರಗಳಿದೆ ಅದನ್ನು ಅದಕ್ಕೆ ಧಾರಣೆ ಇಟ್ಟು ಮುಂದೆಗಡೆ ಇಟ್ಟು ಅದಕ್ಕೆ ಒಂದು ಪರ್ವಕಾಲಗಳಲ್ಲಿ ಒಂದು ಒಳ್ಳೆ ಶುಭ ಮುಹೂರ್ತಗಳಲ್ಲಿ ಅಥವಾ ಯಾರು ರಾಜನಿಗೆ ಮಾಡ್ತಾ ಇದ್ದಾರೆ ಅಥವಾ ಯಾರಿಗೆ ಮಾಡ್ತಾ ಇದ್ದಾರೆ ಅವರಿಗೆ ಕುಟುಂಬ ಸಮೇತ ಅವ್ರಿಗೆ ಯಾವ ಒಂದು ತಾರಾಬಲ ನೋಡಿಕೊಂಡು ಅವ್ರ ನಕ್ಷತ್ರದ ಮೇಲೆ ಒಂದು ಒಳ್ಳೆ ಯೋಗ ನೋಡಿಕೊಂಡು ಅದು ತದನಂತರ ನಾವು ಅದು ಪ್ರಾರಂಭ ಮಾಡುವಂಥದ್ದು. ಅದು ಸುಮಾರು ನನಗೆ ಗೊತ್ತಿರೋ ಅದು 15 ದಿನ ಮಾಡುವಂಥದ್ದು ಪೂಜೆ. 15 ದಿನ ಪ್ರಾರಂಭ ಮಾಡುವಂಥದ್ದು. ಅದರಲ್ಲೂ ಕೂಡ ಅಂದ್ರೆ ಹಾಗಾದ್ರೆ ನಾವು ನಿನ್ನೆ ಅವರು ಪ್ರಾರಂಭ ಮಾಡಿದ್ರು ಇನ್ನು 14 ದಿನ ಮಾಡೋದು ಬಾಕಿ ಇದೆ ಮಾಡೋದು ಇರ್ಬೋದು. ಖಂಡಿತ ಆ ಥರ ಇರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಮಾಡಿದ ಫಸ್ಟ್ ಯಾವ ಜಾಗದಲ್ಲಿ ಮಾಡ್ತಾರೋ ಅದ್ರಲ್ಲಿ ಅಲ್ಲೇ ಮಾಡಬೇಕು ಅಂತ ಏನಾದರೂ ಪ್ರತೀತಿ ಇದೆಯಾ? ಅಂತಂದ್ರೆ ಅಲ್ಲೇ ಅವ್ರು ಮಾಡ್ಬೋದು. ಅವ್ರು ಮನೆಗೆ ಹೋದ್ರು ಕೂಡ ಪುರೋಹಿತರುಗಳಿದ್ರೆ ಅವರ ಸಂಕಲ್ಪ ಮಾಡಿ ಅವ್ರ ಹೆಸರು ಮೇಲೆ ಖಂಡಿತ ಮಾಡ್ಬೋದು. ಇಲ್ಲಾಂದ್ರೆ ಅವರೇ ಸ್ವತಃ ಅವರೇ ಬಂದು ಮಾಡೋದು ವ್ರತ ಅಂತ ಹೇಳಬೇಕು. ವ್ರತ ಅಂತ ಯಾಗ ಅಂತಲೂ ಕೂಡ ವ್ರತ ಕೂಡ ಅನ್ಕೊಬೋದು. ಸೊ ಇದರಲ್ಲಿ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಇದರಲ್ಲಿ ಈಗ ದೇವಿ ಅಂದರೆ ಅಖಂಡ ಜ್ಯೋತಿ ಉರಿದ್ಬಿಟ್ಟು ಒಂಥರ ಹೋಮಗಳು ಮಾಡಿ ಹವನಗಳು ಪ್ರತಿನಿತ್ಯ 1 ಲಕ್ಷ ಗಾಯತ್ರಿ ಜಪ ಮಾಡಿ ಜೊತೆಗೆ ಪ್ರತ್ಯಂಗಿರಿ ಮಾಡುವಂಥದ್ದು ಮತ್ತು ಅಧಿಕಾರ ಪ್ರಾಪ್ತಿಗೆ ಮಾಡುವಂಥದ್ದು ಕೆಲವೊಂದು ಇದೇ ರೀತಿ ಒಂದು ಅಧಿಕಾರ ಪ್ರಾಪ್ತಿಗೆ ಅಂತಲೇ ಆಚಾರ್ಯಗಳು ಮಾಡುವಂಥದ್ದು ವೈದ್ಯಕೀಯವಾಗಿ ಮಾಡುವಂಥದ್ದು ಪದ್ಧತಿಗಳು ಬೇರೆ ಇದೆ. ಈಗ ಸಾಮಾನ್ಯವಾಗಿ ಏನಂದರೆ ವೈದ್ಯಕೀಯಗಳು ಮಂತ್ರಮುಖೇನ ಮಾಡೋದು ಬೇರೆ ಇದೆ, ಆಚಾರ್ಯಗಳ ಮುಖೇನ ಮಾಡೋದು ಬೇರೆ ಪೂಜೆಗಳಿದೆ. ಸೊ ಆ ರೀತಿ ಮತ್ತು ಕೆಲವೊಂದು ಯಂತ್ರ ಧಾರಣೆಗಳು ಮಾಡುವಂಥದ್ದು ಕೆಲವೊಂದು ಅದ್ರ ಮುಂಚೆ ಈಗ ಇದು ಖಡ್ಗ ಏನು ಒಂದು ಖಡ್ಗಮಾಲ ಪೂಜೆ ಏನಿದೆ ಅದು ಸುಮಾರು 15 ದಿನಗಳಲ್ಲಿ ಸಾಮಾನ್ಯವಾಗಿ 5 ದಿನ ದೇವಿ ಆರಾಧನೆ ಮಾಡುವಂಥದ್ದು. ಚಾಮುಂಡೇಶ್ವರಿ ಏನಿದೆ ಒಂದು ಸ್ತೋತ್ರಗಳ ಮುಖೇನ ಪ್ರಾರ್ಥನೆ ಮಾಡಿ ಮತ್ತು ಪಂಚಫಲ ಇಡುವಂಥದ್ದು, ಪಂಚಭೂತಗಳಲ್ಲಿ ಒಂದು ಪೂಜೆ ಮಾಡುವಂಥದ್ದು, ಧೂಪ ದೀಪ ನೈವೇದ್ಯಗಳು ಒಂದು ಆಚಾರ್ಯರ ಮುಖೇನ ಅಥವಾ ಒಂದು ವೇದಾಂಗಗಳ ಜ್ಯೋತಿಷ ಒಂದು ವೇದಾಂಗರ ಮುಖೇನ ಮಾಡುವಂಥದ್ದು ಮುಖ್ಯ. ಅದರಲ್ಲಿ ಮುಖ್ಯವಾಗಿ ಏನಂದರೆ 15 ದಿನಗಳಲ್ಲಿ 5 ದಿನ ವಿಶೇಷವಾಗಿ ದೇವಿಯ ಆರಾಧನೆ ಮಾಡುವಂಥದ್ದು, ತದನಂತರ 5 ದಿನ ಶಿವನಿಗೆ ಆರಾಧನೆ ಮಾಡುವಂಥದ್ದು ಮತ್ತು 5 ದಿನ ಒಂದು ಮಂತ್ರ ಪಠನೆ ಪೂಜೆ ಹವನಗಳು ತಾಯಿಯ ಸಂಬಂಧಪಟ್ಟಾಗೆ ಅವಾಗ ತಾಯಿನ ಹೊಗಳಿ ಅಷ್ಟೋತ್ತರಗಳು ಹೇಳುವಂಥದ್ದು, ಖಡ್ಗಮಾಲ ಒಂದು ಸ್ತೋತ್ರಗಳನ್ನ ಪಠನೆ ಮಾಡುವಂಥದ್ದು, ಈ ಜೊತೆ ದುರ್ಗಾ ಸಪ್ತಶತಿನೂ ಕೂಡ ಓದುವಂಥದ್ದು ಮಾಡ್ಬೋದು. ಅದಕ್ಕೆ ಒಂದು 5 ಬ್ರಾಹ್ಮಣರು ಪಂಚಮಂ ಕಾರ್ಯಸಿದ್ಧಿ ಅಂತೇಳಿ ಒಂದು 5 ಜನ ಬ್ರಾಹ್ಮಣರು ಪ್ರತಿನಿತ್ಯ ಇಷ್ಟು ದಿನ 5 ದಿವಸ ಮಾಡುವಂತಿದೆ. ಇದು ಬಿಟ್ಟು ಕೂಡ 48 ದಿನ ಕಂಟಿನ್ಯೂಸ್ಗೆ ಕೆಲವೊಂದು ನಾವು ರಾಜಕೀಯದಲ್ಲಿ ಸುಮಾರು ಜನ ಒಂದಿಬ್ಬರಿಗೆ ಕೋರ್ಟ್ ಕಚೇರಿಯಲ್ಲಿ ತೊಂದರೆ ಆಗಿದಾಗ ನಾವೇ ಮಾಡಿಕೊಟ್ಟಿದ್ವಿ, ರಿಲೀಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಸಂಪೂರ್ಣವಾಗಿ ಹೋಮ ಹವನಗಳು ಮಾಡಿ ಒಂದು ಬ್ರಾಹ್ಮಣರ ಮುಖೇನ ಒಂದು 5 ಜನ ಇಟ್ಕೊಂಡು ಒಂದು 11 ದಿವಸ ಪೂಜೆ ಮಾಡಿದ್ರೆ ಅದೆಂಥ ಒಂದು ಪ್ರಬಲವಾದ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಇನ್ನೇನೋ ತೊಂದರೆ ಆಗಿದ್ರು ಕೂಡ ಅದು ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ದೋಷ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರೋ ಚಾನ್ಸಸ್ 100% ಓಕೆ, ಲಗ್ನ ಜಾತಕದಲ್ಲಿ ದೋಷ ಅಂತ ಮಾತಾಡಿದ್ವಿ. ಸೊ DK ಶಿವಕುಮಾರ್ ಅವರ ಜಾತಕದ ಬಗ್ಗೆ ತಮ್ಮ ಹತ್ರ ಕೇಳೋದಾದ್ರೆ ಹೇಗಿದೆ? ಈಗ ಏನಾದರೂ ದೋಷ ಇದೆಯಾ? ಖಂಡಿತ ನೋಡಿ, ಏನಂದರೆ ಅವ್ರದ್ದು ಸಾಮಾನ್ಯವಾಗಿ ನಾವು ನೋಡಿದ್ರೆ ಅವ್ರದ್ದು 15/5/61 ಅಂದರೆ 5 ಬೆಳಗಿನ ಜಾವ 5 ಗಂಟೆ ಅಂತ ತಿಳಿಸುವಂಥ 5 ಕಾಲಿಗೆ ಅದರಲ್ಲಿ ಕೃತಿಕಾ ನಕ್ಷತ್ರ ಬರುವಂಥದ್ದು ಮೇಷಲಗ್ನ ನಾವು ನೋಡ್ತೀವಿ. ಈಗ ಏನಂದರೆ ಇವ್ರ ಜಾತಕದಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಲಗ್ನಾಧಿಪತಿನೇ ನೀಚ ಸ್ಥಾನದಲ್ಲಿರುವಂಥದ್ದು. ಅಂದರೆ ಈ ಕಡೆ ಎಲ್ಲೋ ಒಂದು ಕಡೆ ದಶಮದಲ್ಲಿ ಶನಿ ದೃಷ್ಟಿ ಇರುವಂಥದ್ದು. ಈ ನೋಡಿ ಎಲ್ಲಿ ನಾವು ಸಾಮಾನ್ಯವಾಗಿ ಜಾತಕಗಳಲ್ಲಿ ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಕುಜ ಎಲ್ಲಿರ್ತಾರೋ ಅಲ್ಲಿ ಬರೀ ಕೋರ್ಟು ಕಚೇರಿ ವ್ಯಾಜ್ಯಗಳಿರುತ್ತೆ. ಆದರೆ ಇವರಲ್ಲಿ ಏನಂದರೆ ಆ ನೀಚ ಕುಜನ ಶನಿ ನೋಡೋದ್ರಿಂದ ಸ್ವಸ್ಥಾನ ಶನಿ ನೋಡೋದು ಶಶಯೋಗದಲ್ಲಿರುವಂಥ ಶನಿ ನೋಡೋದ್ರಿಂದ ನೀಚ ಭಂಗ ಸ್ವಲ್ಪ ಮಟ್ಟಿಗೆ ಆಗುವಂಥದ್ದಿದೆ. ಜೊತೆಗೆ ಗುರು ಇರೋದ್ರಿಂದ ತಕ್ಕ ಮಟ್ಟಿಗೆ ಅನುಕೂಲ ಆಗುವಂಥದ್ದು. ಆದರೆ ಗುರು ನೋಡಿ ಯಾವಾಗೂ ತಿಳ್ಕೊಳ್ಳಿ, ದಶಮದಲ್ಲಿ ಗುರು ಇದ್ದರೆ ಅಷ್ಟು ಒಳ್ಳೇದು ಕೆಲಸ ಕೊಡಲ್ಲ, ಏನೋ ಒಂದು ಅನುಕೂಲ ಮಾಡ್ತಾನೆ ಮತ್ತು ಕಟ್ ಮಾಡೋದು, ಅಧಿಕಾರ ಕೊಡಲ್ಲ. ಅದೇ ಶನಿ ಪ್ರಬಲವಾಗಿದ್ದರೆ ಖಂಡಿತ ಅಧಿಕಾರ ಕೊಡ್ತಾಯಿದ್ರು. ಇಲ್ಲ ರವಿ ಇರಬೇಕು. ಅದರಲ್ಲಿ ಇವ್ರ ಜಾತಕದಲ್ಲಿ ಮುಖ್ಯವಾಗಿ ಏನಂದರೆ ಶುಕ್ರ ಬಲವಾಗಿರುವಂಥದ್ದು, ದ್ವಿತೀಯ ಸ್ಥಾನದಲ್ಲಿ ರವಿ ಇರುವಂಥದ್ದು ಕೂಡ ಅದು ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ಒಂದು ಭಿನ್ನಾಭಿಪ್ರಾಯ ಇರುವಂಥದ್ದು. ಅದ್ರ ಚಂದ್ರ ಇದೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಬುಧ ಇದ್ರೂ ಇನ್ನೂ ಪ್ರಾಬ್ಲಮ್ಮೇ, ಬುಧ ಇದ್ರೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ. ಆದರೆ ಪಂಚಮದಲ್ಲಿ ರಾಹು ಇರುವಂಥದ್ದು ನೋಡಿ, ಪಂಚಮದಲ್ಲಿ ರಾಹು ಇರುವಂಥದ್ದು ಮತ್ತು ಲಾಭಸ್ಥಾನದಲ್ಲಿ ಕೇತು ಇರೋದಂಥದ್ದು ಏನಾಗುತ್ತೆ ಅಂದರೆ ಒಂದು ಪ್ರಬಲವಾದ ಗುರುಗಳು ಶಕ್ತಿ ನೋಡಿ. ಕೇತು ಅಂದರೆ ಗುರುವತ್ ಕೇತು ಅಂತ ಕೂಡ ನಾವು ಹೇಳ್ಬೋದು. ಗುರುವಿನ ಸ್ಥಾನದಲ್ಲಿ ಕೇತು ಇರುವಂಥದ್ದು ಮೋಕ್ಷಕಾರಕರು ಇಬ್ಬರು ಅವರು ಲಾಭಸ್ಥಾನದಲ್ಲಿ ಇರುವಂಥ ಎಲ್ಲೋ ಒಂದು ಕಡೆ ಒಂದು ಅಘೋರ ಒಂದು ಶಕ್ತಿ ಇರುವಂಥ ಗುರುಗಳಾಗಲಿ ಒಂದು ಒಳ್ಳೆ ಪೂಜೆ ಹವನಗಳು ಮಾಡಿ ಅವರು ಒಂದು ಹೊರಗಡೆ ಬರೋ ಸಾಧ್ಯತೆಗಳು ಇದೆ. ಇವರು ಅಧಿಕಾರ ಯೋಗ ಕಮ್ಮಿ. ಯಾಕಂದ್ರೆ ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿದ್ದು
ಶನಿಯ ಒಂದು ಪ್ರಾಬ್ಲಮ್ ಇರುವಂಥದ್ದು, ಜೊತೆಗೆ ಒಂದು ಕುಜ ಮತ್ತು ಶನಿಯ ಒಂದು ಪ್ರಾಬ್ಲಮ್ ಇರುವಂಥದ್ದು, ನೀಚಭಂಗ ಕೂಡ ಆಗಿರುವಂಥದ್ದು, ದಶಮದಲ್ಲಿ ಕೂಡ ಶನಿ ಮತ್ತು ಗುರು ಇರುವಂಥದ್ದು, ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಬಂದಿರೋಂಥ ಒಂದು ಅಧಿಕಾರನ ಕಳ್ಕೊಳ್ಳೋ ಯೋಗ ಇರುವಂಥದ್ದು ಇದೆ. ಇದಕ್ಕೆ ಪ್ರಬಲವಾಗಿ ನೋಡಿ ಅದೃಷ್ಟ ಅಂದರೆ ನೋಡಿ ಅದೃಷ್ಟ ಅಂದರೆ ನವಮದಲ್ಲಿ ಅದೃಷ್ಟ ಕೊಡೋಂಥ ಜಾತಕದಲ್ಲಿ ಅಲ್ಲಿ ಮಾಂದಿ ಇರುವಂಥದ್ದು ನೋಡ್ಬೋದು. ಮನೋಕಾರಕ ಚಂದ್ರ ಕೂಡ ಚಂದ್ರನ ಜೊತೆಗೆ ರವಿ ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಕುಜನ್ ನೀಚ ಕ್ಷೇತ್ರದಲ್ಲಿದ್ದು ಶನಿ ಒಂದು ದೃಷ್ಟಿ ಇರುವಂಥ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ. ಇದರಲ್ಲಿ ಏನಂದರೆ ಮುಖ್ಯವಾಗಿ ಅವರು ಮನೆಯಲ್ಲಿ ಒಂದು ಯಂತ್ರಗಳ ಸ್ಥಾಪನೆ ಮಾಡೋವಂಥದ್ದು ಮಾಡಿ, ಒಂದು ಇವರು ಹೇಳ್ದಂಗೆ ಖಡ್ಗಮಾಲ ಸ್ತೋತ್ರ ಪಟ್ಟಿ, ದುರ್ಗಾ ಸಪ್ತಶತಿ ಓದಿ, ಅಖಂಡ ಜ್ಯೋತಿ ವೃದ್ಧಿ ಖಂಡಿತ ಅವರು ಮಾಡ್ದಂದರೆ ಖಂಡಿತ ಅನುಕೂಲ ಆಗುವಂಥದ್ದಿದೆ. ನೋಡಿ ಇವ್ರು ಎಷ್ಟೇ ಪ್ರಯತ್ನ ಕುಜ ನೀಚ ಆಗ್ಬಿಟ್ಟು ಅಂದರೆ ನೀವು ಎಷ್ಟೇ ಪ್ರಯತ್ನ ಪಡಿ ಏನಾದರೂ ತೊಂದರೆ ಮನೆಗೆ ಸಂಬಂಧಪಟ್ಟಂಗೆ ಇವ್ರು ಮಾಡೋಂಥ ವ್ಯವಹಾರಗಳಲ್ಲಿ ಏನಾದರೂ ತೊಂದರೆ, ದಶಮದಲ್ಲಿ ದೃಷ್ಟಿ ಇರೋದ್ರಿಂದ ತುಂಬ ದೋಷ, ತುಂಬ ಚಿಕ್ಕದಲ್ಲಿ ಕಿರಿಕಿರಿ ಆಗ್ತದೆ. ಅದು ಗುರು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಳ್ಕೊಂಡು ಹೋಗ್ತಾಯಿದೆ. ಅಧಿಕಾರ ಪ್ರಾಪ್ತಿ ಸ್ವಲ್ಪ ಕಮ್ಮಿ, ಅಂದರೆ ಇವ್ರಿಗೆ ಅಧಿಕಾರ ಯೋಗ ಇದ್ರೂ ಕೂಡ 2027 ನಂತರ ಅವ್ರಿಗೆ 100% ಅಧಿಕಾರ ಇರುತ್ತೆ. ಲಗ್ನಲ್ಲಿ ಶನಿ ಬರ್ತಾನೆ, ಆದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಬೀಳಬೇಕಾಗುತ್ತೆ. ಹೆಚ್ಚಿನ ಪ್ರಯತ್ನ ಮಾಡಿದ್ರೆ ಖಂಡಿತ ಸಿಗುತ್ತೆ.